ಹೋಗಿರೋದ್ರಿಂದ ತುಂಬ ನೀರಿಗೆ ಹಾಹಾಕಾರ ಉಂಟಾಗ್ಬಿಟ್ಟಿದೆ. ಸೊ ಹಾಗೆ ನಮ್ಮ ವಾರ್ಡ್ನಲ್ಲಿ ಇಲ್ಲಿ ನೀರಿನ ಸಮಸ್ಯೆ ವಿಪರೀತ ಆಗಿಬಿಟ್ಟಿದೆ. ನಾನು ಎಸ್ ಕೆ ರಾಮಪ್ಪ ಅಂತೇಳಿ 5ನೇ ವಾರ್ಡ್ನಾಗ ಇದ್ದೀನಿ, ಬಾಂಗ್ಲಾ ಬಡಾವಣೆ. ಆದರೆ ಈಗ ನೀರಿಂದು ಅಭಾವ ಐತಂತೇಳಿ ಈಗ ಎಲ್ಲರೂ ಬಂದಾರ. ಯಾಕಂದರೆ ಸ್ಲಮ್ಮಿನ ಜನ ಅಲ್ಲ, ಏನೂ ವಿಚಾರ ಮಾಡಲ್ಲ. ಅವರು ಮುದ್ರದ ಇದ್ದಂಗೆ ಇರ್ತಾರೆ. ಸ್ಲಮ್ಮಿ ಓಟ್ ಕೇಳಕ್ಕೆ ಮಾತ್ರ ಎಲ್ಲರೂ ಬರ್ತಾರೆ, ಅವಾಗ ಎಲ್ಲರೂ ಮಾತಾಡ್ತಾರೆ. ಆದರೆ ನಮ್ಮ ಪರಿಸ್ಥಿತಿನ ಅನುಗುಣವಾಗಿ ಯಾರೂ ಮಾತಾಡಲ್ಲ. ಅವ್ರದ್ದೇ ದೌರ್ಜನ್ಯ. ಎಲ್ಲೇ ತಗೊಳ್ರಿ, ಒಬ್ಬ ಕೌನ್ಸಿಲರು KR ನಗರ ವಿಜಯನಗರ ನೀರು ಬರ್ತೈತಂದರೆ 3 ಎಲ್ಲರಿಗೂ ನಮಸ್ಕಾರ. ಹಾಗೂ ಬಾಂಗ್ಲಾ ಬಡಾವಣೆ ಇರತಕ್ಕಂಥ ಸದಸ್ಯರಿಗೂ ಮತ್ತು ನಾಗರಿಕರಿಗೂ ಸಹ ನಮಸ್ಕರಿಸ್ತಾ ನಿಮ್ಮ ಮಾಧ್ಯಮದವರಿಗೂ ನಮಸ್ಕಾರ ತಿಳಿಸ್ತೀನಿ. ತಮಗೂ ಮತ್ತು ಎಲ್ಲರಿಗೂ ಗೊತ್ತಿರುವಂತೆ ಈಗ ತುಂಗಭದ್ರಾ ನದಿಯ ನೀರು ಸಂಪೂರ್ಣ ಬತ್ತಿ ಹೋಗಿದೆ. ಹಾಗಾಗಿ ನಾವು ಏನಾಗಿದ್ವಿ ಅಂದರೆ ತುಂಗಭದ್ರಾ ನದಿಯ ನೀರಿನ ಮೇಲೆ ಸಂಪೂರ್ಣ ಅವಲಂಬಿತರಾಗಿದ್ವಿ ಕುಡಿಯೋ ನೀರಿಗೆ. ಈಗ ಸಡನ್ನಾಗಿ ಸಂಪೂರ್ಣ ಅದು ಒಣಗಿ ಹೋಗಿರೋದ್ರಿಂದ ಹರಿಹರದ 31 ವಾರ್ಡ್ನಲ್ಲೂ ಸಹ ನೀರಿನ ಹಾಹಾಕಾರ ಉಂಟಾಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಹರಿಹರದ ಶಾಸಕರು 31 ವಾರ್ಡಿನ ಎಲ್ಲ ಸದಸ್ಯರುಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಇರ್ತಕ್ಕಂಥ 250ರಿಂದ 60 ಬೋರ್ವೆಲ್ಗಳನ್ನು ಸುಸ್ಥಿತಿಯಲ್ಲಿಟ್ಟು ಬೋರ್ವೆಲ್ ಮೂಲಕ ನೀರನ್ನು ಕೊಡ್ತಾಯಿದ್ದೀವಿ. ಒಂದು. ಎರಡನೇದು, ಇದು ಸಾಕಾಗಲ್ಲ ಅಂತೇಳಿ ಮೊದಲ ಹಂತದಲ್ಲಿ 5 ಟ್ಯಾಂಕರ್ಗಳನ್ನು ನಗರಸಭೆಯ 3 ಮತ್ತು 5 ಬಾಡಿಗೆ ಟ್ಯಾಂಕರ್ಗಳಿಗೆ ಅವಕಾಶ ಕೊಟ್ಟಿದ್ದರು. ನಿನ್ನೆವರೆಗೂ ಮತ್ತೆಲ್ಲ 31 ಜನ ಸದಸ್ಯರು ಮತ್ತು ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 5 ಮತ್ತು 3 8 ಟ್ಯಾಂಕರ್ನಿಂದ ಸಂಪೂರ್ಣ ನಾವು ಸರಬರಾಜನ್ನು ಮಾಡೋಕ್ಕಾಗಲ್ಲ, ಇನ್ನೂ ನೀರಿನ ಹಾಹಾಕಾರ ಭಾಳ ಇದೆ, 31 ವಾರ್ಡ್ಗೆ 31 ಟ್ಯಾಂಕರ್ ಕೊಡ್ರಿ ಅನ್ನುವಂಥದ್ದು ಶಾಸಕರದು ಮತ್ತು ಎಲ್ಲ 31 ಜನ ಸದಸ್ಯರದು ಒಂದು ಒತ್ತಡ ಇತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ದಿನ ತುಂಗಭದ್ರಾ ನದಿಯ ಅಧ್ಯಕ್ಷರು ಮತ್ತು ಚೀಫ್ ಇಂಜಿನಿಯರ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ MLAರು ಮತ್ತು DC 4 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಮ್ಮ ಯೋಜನೆ ನಿರ್ದೇಶಕರು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿ ಸಮಸ್ಯೆಯನ್ನು ಗಮನಕ್ಕೆ ತಂದರು. ತುಂಗಭದ್ರಾ ನದಿಯ ನೀರಿನ ಮಟ್ಟ ಬಹಳ ಕೆಳಹಂತದಲ್ಲಿದೆ. ಅದಕ್ಕೋಸ್ಕರ ಈಗ ಕ್ಯಾನಲಿಗೆ ಮಾತ್ರ ಕೊಡಲಿಕ್ಕೆ ಆದೇಶ ಆಗಿದೆ, ಹೊಳೆ ಕೊಡೋಕ್ಕೆ ಆದೇಶ ಆಗಿಲ್ಲ. ಈ ಪರಿಸ್ಥಿತಿಯನ್ನು ಸರ್ಕಾರದ ಗಮನಕ್ಕೆ ತಂದು ಅತ್ಯಂತ ಶೀಘ್ರದಲ್ಲಿ ಹೊಳೆಗೂ ನೀರು ಬಿಟ್ಟು ನಾವು ಮುಂದಿನ ದಿನದಲ್ಲಿ ನೀರು ಕೊಡ್ತೀವಿ ಹೊಳೆದು ಅನ್ನುವಂಥದ್ದನ್ನು ತಾತ್ಕಾಲಿಕವಾಗಿ ಒಪ್ಪಿಗೆ ನೀಡಿದ್ದಾರೆ. ಆದರೆ ಈಗ ಸಡನ್ನಾಗಿ ಸಿಗಲ್ಲ ಅನ್ನೋದನ್ನು ಮನಗಂಡಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಶಾಸಕರ ಮತ್ತು ಸದಸ್ಯರ ಒಂದು ಸಾರ್ವಜನಿಕರ ಕೋರಿಕೆಯನ್ನು ಕೇಳ್ಕೊಂಡಾಗ ಇವತ್ತಿನಿಂದ 15 ಟ್ಯಾಂಕರನ್ನು ಬಾಡಿಗೆ ತೊಗೊಳ್ಲಿಕ್ಕೆ ಕೊಟ್ಟಿದ್ದಾರೆ. ನಮಗೆ 15 ಟ್ಯಾಂಕರ್ ಬಾಡಿಗೆವು ಮತ್ತು ನಗರಸಭೆಯ 3 ಟ್ಯಾಂಕರು 18 ಟ್ಯಾಂಕರು. ಈ ಮೂಲಕ ಇವತ್ತಿನಿಂದ ಒಟ್ಟು 18 ಟ್ಯಾಂಕರ್ ಮೂಲಕ 31 ವಾರ್ಡ್ಗೂ ನಿರಂತರವಾಗಿ ನೀರು ಸರಬರಾಜು ಆಗುತ್ತೆ. ಒಂದೇದು. ಈ ಮಧ್ಯದಲ್ಲಿ ಈಗ ನಿಮ್ಮೆಲ್ಲ ಸಮಸ್ಯೆನ ಆಲಿಸಿ ಮತ್ತು ನಮ್ಮ ವಾರ್ಡ್ ಸದಸ್ಯರ ಒಂದು ನಿಮ್ಮೆಲ್ಲರ ಕೋರಿಕೆಯಂತೆ ನಾವು ಇದು ನೋಡಿದಾಗ ಇಲ್ಲಿಯೂ ಸಹ ನೀರಿಂದು ಭಾಳ ಗಂಭೀರವಾಗಿರುವಂಥದ್ದು ಮನಗಂಡಿದ್ದೀನಿ. ಈಗ ನೀವು ಹೇಳಿದಂತೆ ಮಿನಿ ಟ್ಯಾಂಕರ್ 4 ಮಿನಿ ಟ್ಯಾಂಕ್ ಅದಾವೆ ಮತ್ತು ಇಲ್ಲಿರ್ತಕ್ಕಂಥ 2 ಬೋರ್ವೆಲ್ ನಿವಾಸಿಗಳು ಸಹ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವುಗಳನ್ನು ಇನ್ನೊಂದು 2-3 ತಾಸಿನಲ್ಲಿ ಸಂಪೂರ್ಣ ರಿಪೇರಿ ಮಾಡಿಸಿ ಈ ತಾತ್ಕಾಲಿಕವಾಗಿ ಈ ನೀರಿನ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ. ಮುಂದಿನ ದಿನದಲ್ಲಿ ಏನೇ ಸಮಸ್ಯೆ ಇದ್ದರೂ ಸಾರ್ವಜನಿಕರು ನನಗಾದರೂ ನೆರವು ಮಾಡಿರಿ, ನಮ್ಮ ಸದಸ್ಯರಿಗೂ ಮಾಡಿರಿ. ಎಲ್ಲ ರೀತಿಯಿಂದ ನಾವು ಸದಸ್ಯರು ಜನರ ನನಗೆ ಮಾಡಿರಿ ಸಾಹೇಬ್ರಿ, ನನಗೆ ನೇರವಾಗಿ ನೋಡ್ರಿ, ನನ್ನ ನಂಬರ್ ಕೊಟ್ಟೆ. ಇಲ್ಲ ಒಂದು ಸೆಕೆಂಡ್, ಇದು ಮುಗಿಸ್ಬಿಡ್ತೇನೆ. ಒಂದು ನಿಮಿಷ ಮೇಡಮ್ ಒಂದೇ ಸೆಕೆಂಡ್, ಇದು ಮುಗಿಸ್ಬಿಡ್ತೇನೆ. ಅದಕ್ಕೆ ಇಷ್ಟು ಸಾಹೇಬ್ರೆ, ಈ ರೀತಿಯಾಗಿ ನೀರಿನ ಸಮಸ್ಯೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ನೇರವಾಗಿ ನಮಗೆ ಮಾಡಿ, ನನಗಾದ್ರೂ ಮಾಡಿ, ನಾನು AWಗಾದ್ರೂ ಮಾಡಿ, ನಮ್ಮ ಸ್ಟಾಫ್ಗೆ ಆದ್ರೂ ಮಾಡಿ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಾವು ಮಾಡಿಕೊಟ್ಟೆ. ಯಾಕಂದರೆ ಅಟ್ ಎ ಟೈಮ್ 31 ವಾರ್ಡ್ನಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಹೌದು ಇಲ್ಲ, ಪೂರಕವಾಗಿದ್ದಾರೆ ಸಾಹೇಬ್ರೆ. ಏನಾಗಿದೆ ಅಂದರೆ ನಾವು ಇಲ್ಲಿವರೆಗೂ 5-6 ವರ್ಷ 24/7 ಬಂತಲ್ಲ, ಹಂಗಾಗಿ ಈ ಪೈಪ್ಲೈನ್ಗಳ ನೀರನ್ನು ಬಳಕೆ ಮಾಡೋದನ್ನು ನಿರ್ಲಕ್ಷ್ಯ ಮಾಡಿಬಿಟ್ವಿ. ಅಂದರೆ ಅದರ ಅವಶ್ಯಕತೆ ಇದ್ದಿಲ್ಲ. ಹಾಗಾಗಿ ಅವು ಏನಾಗ್ಬಿಟ್ಟವು ಅಂದರೆ ಸಂಪೂರ್ಣ ಪ್ಯಾಚಪ್ ಆಗವು ಮಿನಿಮಮ್ ಅಲ್ಲಿ ಅವು ನಿರಂತರವಾಗಿ ನಿರ್ವಹಣೆಯಲ್ಲಿ ಇರುವಂತೆ ನೋಡ್ಕೊಂಡಿದ್ರೆ ಸಮಸ್ಯೆ ಹಾಕೋದಿಲ್ಲ. ಅದಕ್ಕೆ ಈಗ ಸಮಸ್ಯೆ ಬಂದಾಗ ಆ ಕಡೆ ಗಮನ ಕೊಟ್ಟಿದ್ದೀವಿ. ಅದನ್ನು ಕಳೆದ 1 ವಾರದಿಂದ ನಮ್ಮೆಲ್ಲ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳು ಹಗಲು ರಾತ್ರಿ ಅದೇ ರೀತಿ ಅವರಿಗೆ ಸಾರ್ವಜನಿಕರಿಗೆ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಪ್ಪ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕೊಡ್ತೀವಿ ಪ್ರತಿಯೊಬ್ಬರದು ಕೊಡ್ತೀವಿ. ಆಯ್ತು, ಅದನ್ನ ಅಪ್ಡೇಟ್ ಮಾಡ್ತೀನಿ. ನಾನು ಕಾಂಟ್ಯಾಕ್ಟ್ ನಂಬರು ಅಪ್ಡೇಟ್ ಮಾಡ್ತೇನೆ, ನನ್ನ ನಂಬರು ಕೊಡ್ತೀನಿ, ನಮ್ಮ ಸ್ಟಾಫ್ನ ಎಲ್ಲರದು ಅಧಿಕಾರಿ ಅಂತ ನಂಬರ್ ಕೊಡ್ತೀನಿ. ಓಕೆನಾ? ಎನಿ ಟೈಮ್ ನನ್ನ ನಂಬರಿಗೆ ಫೋನ್ ಮಾಡಿರಿ, ಯಾರೇ ನಂಬರಿಗೆ ಮಾಡಿರಿ, ಸ್ಪಂದಿಸಲಿಲ್ಲ ಅಂದ್ರೆ ಕೊನೆಗೆ ನನಗೆ ಮಾಡಿರಿ. ಡೇ ಆ್ಯಂಡ್ ನೈಟ್ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಯಾವತ್ತೂ ನಗರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಸದಸ್ಯರುಗಳು ಶಾಸಕರಾದಿಯಾಗಿ ಎಲ್ಲರೂ ಸಹ ಜೊತೆಯಲ್ಲಿದ್ದು ಈ ಕೆಲಸವನ್ನು ಸಾಲ್ವ್ ಮಾಡಿಕೊಡ್ತೀವಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು 5ನೇ ವಾರ್ಡಿನ ನಗರಸಭಾ ಸದಸ್ಯೆ. ಇಲ್ಲಿ ನಮ್ಮ ಬಾಂಗ್ಲಾ ಬಡಾವಣೆಯಲ್ಲಿ ಇರೋ ಎಲ್ಲ ಬಡ ಜನಗಳು ತುಂಬ ಚರ್ಗಿ ಲೋಟ ಈ ಥರದಲ್ಲೆಲ್ಲ ನೀರು ತುಂಬ್ಕೊಂಡು ಇಟ್ಕೊಳ್ಳೋಂಥ ಜನಗಳು ಇಲ್ಲಿರೋರು. ಸೊ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ 1 ವಾರ 15 ದಿನ ಆಯಿತು ನೀರಿನ ಸಮಸ್ಯೆ ತುಂಬ ಆಗಿರೋದ್ರಿಂದ ಹೊಳೆಯಲ್ಲೇ ನೀರಿಲ್ಲ. ಸೊ ಹಾಗಾಗಿಬಿಟ್ಟು ದಿನ ಒಂದೊಂದು ಟ್ಯಾಂಕರ್ ನೀರು ನನಗೆ ಕಳಿಸ್ತಾ ಇದ್ರು. ಅದು ನಾನು ಬಾಂಗ್ಲಾ ಬಡಾವಣೆಯಲ್ಲೇ ಸರಬರಾಜು ಮಾಡ್ತಾ ಇದ್ದೀನಿ.
ಸೊ ಇದಕ್ಕೋಸ್ಕರ ನಾವು ಕಮಿಷನರ್ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಎಲ್ಲರ ಹತ್ರ ವಿಚಾರ ಮಾಡಿದಾಗ ಅವರೆಲ್ಲ ಸರಬರಾಜು ಮಾಡ್ತೀವಿ, ವ್ಯವಸ್ಥೆ ಮಾಡಿಕೊಡ್ತೀವಿ, ಸೊ ಬೋರ್ಗಳಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡಿಸ್ತಾನೂ ಇದ್ದಾರೆ. ಮೊನ್ನೆ ಕೆ ಆರ್ ನಗರದ ಬೋರ್ನು ರಿಪೇರಿ ಮಾಡಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈಗ ಇಲ್ಲಿ ತುಂಬ ಸಮಸ್ಯೆ ಆಗಿರೋದ್ರಿಂದ, ಇಲ್ಲಿ ಬೋರು ವ್ಯವಸ್ಥೆ ತುಂಬ ಹದಗೆಟ್ಟಿರೋದ್ರಿಂದ ಇಲ್ಲಿನ ಈಗ ಸಿಸ್ಟಮ್ಗೆ ಈಗ ಅವರೇ ಖುದ್ದಾಗಿ ಬಂದುಬಿಟ್ಟು ನಮಗೆ ಸಮಸ್ಯೆಯನ್ನು ಬಗೆಹರಿಸಿ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಗೆಹರಿಸ್ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಹೊಳೆಯಲ್ಲಿ ನೀರಿಲ್ಲ. ಸೊ ಎಲ್ಲ 31 ವಾರ್ಡುಗಳಲ್ಲಿ ನೀರು ಸರಬರಾಜು ಆಗ್ತಾನೇ ಇಲ್ಲ. ಸೊ ನಮಗೆ ಎಲ್ಲೆಲ್ಲೂ ಬೋರ್ ಇದೆ ಅದನ್ನು ನೀವೇ ನೀಟಾಗಿ ಇಟ್ಕೊಂಡು, ನೀವೇ ಪಂಪ್ಗಳನ್ನು ನೀಟಾಗಿ ಇಟ್ಕೊಂಡು, ಆಮೇಲೆ ಎಲ್ಲೆಲ್ಲಿ ನೀರು ಬರ್ತಾ ಇದೆ ಅಲ್ಲಲ್ಲಿ ಹೊಡೆದಾಡ್ದಂಗೆ 2 ಕೊಡ ಸಿಗುತ್ತೋ 4 ಕೊಡ ಸಿಗುತ್ತೋ ಗೊತ್ತಿಲ್ಲ, ಹೊಡೆದಾಟ ಮಾಡಬೇಡಿ. ಎಲ್ಲರಿಗೂ ಸರಬರಾಜು ಮಾಡ್ತಾ ಇದ್ದಾರೆ. ಸೊ ಸುಧಾರಿಸ್ಕೊಂಡು ಹೋಗಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಚಾಲೂನೇ ಇಲ್ಲ ಅಲ್ಲ ಮೇಡಮ್? ಅದು ಈಗ ಚಾಲು ಆಗಿ ಅದು ಈಗ 24x7 ಬಂದಾಗಿಂದ ಯಾರು ಅದನ್ನು ಪಂಪ್ ಮಾಡದೇ ಇರೋದ್ರಿಂದ, ಸೊ ಇವಾಗ ಎಲ್ಲ 31 ವಾರ್ಡುಗಳ ಸಮಸ್ಯೆನೂ ಇರೋದ್ರಿಂದ ಈಗ ಸದ್ಯ ನಮ್ಮ ಸಮಸ್ಯೆನೂ ಬಗೆಹರಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಕಮಿಷನರು. ಸೊ ಮಾಡಿಸ್ಕೊಡ್ತಾರೆ. ಅಲ್ಲ,